ಜಮುನಾ ಬಾಯಿ ತೆರೆಯಲೇ ಇಲ್ಲ. ಅಪಮಾನ, ಸಂಕಟ, ದುಃಖದಿಂದ ಸವಿತಾಳ ಕೈಗೆ ಲೋಟ ಕೊಟ್ಟು ಹಿಂದೆ ಸರಿದ್ರು ಕಮಲಮ್ಮ. ಗೆಳತಿಯ ಕೈಯ ಹಾಲಿಗಾಗಿ ಬಾಯಿ ತೆರೆದ್ಲು. ಗುಟುಕು ಗುಟುಕಾಗಿ ಲೋಟದ ಹಾಲೆಲ್ಲ ಕುಡಿದು ಕಣ್ಣು ಮುಚ್ಚಿದ್ಲು. ಸವಿತಾ ಹೊರಗೆ ಬಂದ್ಬಿಟ್ಲು. ಶಂಕರಯ್ಯನವರು ತಲೆ ತಗ್ಗಿಸಿ ನಿಂತಿದ್ರು. ಅವರ ಪ್ರತಿಷ್ಠೆ ಅಜ್ಞಾನಕ್ಕಾಗಿ ತುಂಬು ಜೀವದ ಬಲಿ. ಸವಿತಾ ಹಲ್ ಕಡಿದ್ಲು. ಹೊರಗೆ ಬಂದ ಅನಂತು ಎತ್ತಲು ನೋಡುತ್ತಾ ನಿಂತ. ಅದರಲ್ಲಿ ತನ್ನ ತಪ್ಪೇನಾದರೂ ಇದೆಯೋ ಎಂದು ಕೆದಕಿ ನೋಡುವಂತಿದ್ದ. ವೇಣು ಮೂಕ ಸಂಕಟ ಅನುಭವಿಸ್ತಿದ್ದ. ಶೈಲೇಂದ್ರ ಕರ್ಚಿಕ್ನಿಂದ ಕಣ್ಣೊರೆಸುತ್ತಾ, ಎಂಥ ಕೆಲಸ ಆಗೋಯ್ತು ಸವಿತಾ. ನೀರೊಲಿಯ ಬೆಂಕಿ ಅವಳ ಸೀರೆಗೆ ತಗಲಿ ಆಕ್ರಂದನ ಕೇಳಿಸಿ ಹಿತ್ತಲಿನಿಂದ ಓಡಿ ಬರುವಷ್ಟರಲ್ಲಿ ಅವಳ ಎತ್ತರ ಬೆಂಕಿ ಹುರಿಯುತ್ತಿತ್ತು. ಪ್ರಾಯಾಸದಿಂದ ಆರಿಸೋ ವೇಳೆಗೆ ಅರೆ ಜೀವ ಆಗಿದ್ಲು. ಸವಿತಾ ನೇರವಾಗಿ ಅವನ ಕಣ್ಗಳನ್ನು ದಿಟ್ಟಿಸಿದ್ಲು. ಆ ನೋಟ ಅವನೆದೆಯನ್ನು ಬಗೆದು ಸತ್ಯವನ್ನು ಹೊರಗೆಳೆಯುವಂತಾಯಿತು. ಇದೆಲ್ಲ ಸುಳ್ಳು ಸುಳ್ಳು ಇರಿದಂತಾಯಿತು. ಆ ಪ್ರಕಾರತೆಯನ್ನು ತಾಳಿಕೊಳ್ಳಲಾರದೆ ತಲೆ ತಗ್ಸಿದ. ಸೋತವಳಂತೆ ಬೆಂಚಿನ ಮೇಲೆ ಹೋಗಿ ಕೂತ್ಲು. ಅವಳಿಗೆ ಗೊತ್ತು, ಇದು ಆಕಸ್ಮಿಕವಲ್ಲ. ಬೆಂಕಿ ಹಚ್ಚಿ ಸುಡುವಷ್ಟು ಶೈಲೇಂದ್ರ ಕಟುಕನಲ್ಲದಿದ್ರೂ ದಿನವೂ ಅವಳ ಆಸೆ ಆಕಾಂಕ್ಷೆಗಳನ್ನು ಬೆಂಕಿಗೆ ಹಾಕಿ ಸುಟ್ಟಿದ್ದಾನೆ. ಎತ್ತಲು ದಾರಿ ತೋರದಿದ್ದಾಗ ಆತ್ಮಹತ್ಯೆ ಬಹಳ ಸುಲಭವೆನಿಸಿರಬೇಕು. ಎದ್ದವಳೆ ವೇಣು ಅನಂತ ನಿಂತಲ್ಲಿಗೆ ಹೋದ್ಲು. ಪ್ರಾಯಾಸದಿಂದ ಕಣ್ಣೀರು ತಡೆ ಹಿಡಿದು, ನೀವುಗಳು ಮನೆಗೆ ಹೋಗಿ, ನಾನು ಇಲ್ಲೇ ಇರ್ತೀನಿ. ಸಾಯುವಾಗಲಾದರೂ ನೆಮ್ಮದಿಯಾಗಿ ಸಾಯಲಿ. ತಡೆದಿಟ್ಟಿದ್ದ ದುಃಖ ಹತಾಟನೆ ಧಾವಿಸಿತು. ಅನಂತು ತಂಗಿಯನ್ನು ಎದೆಗೊರೆಸ್ಕೊಂಡು ತಲೆ ಸವರುತ್ತಾ, ಸಮಾಧಾನ ಮಾಡ್ಕೊ, ಈಗ ನಾವೆಲ್ಲ ನಿಸ್ಸಹಾಯಕರು. ಏನೇ ಹೇಳಿದ್ರು ಸವಿತಾ ಅವರ ಜೊತೆ ಹೊರಡಲು ಒಪ್ಪಲಿಲ್ಲ. ಜಮುನಾಳ ಸಾವಂತೂ ಖಚಿತವಾಗಿತ್ತು. ಸಾಯೋವರೆಗೂ ಉಳಿಸ್ಕೊಳ್ಳುವ ಪ್ರಯತ್ನವಂತೂ ಮಾಡಲೇಬೇಕಲ್ಲ. ಊಟ ತಿಂಡಿ ಬಿಟ್ಟು 2 ದಿನ ಇಲ್ಲೇ ಉಳಿದ್ರು. ನರಳಲು ಕೂಡ ಸಾಧ್ಯವಾಗದಂಥ ಸ್ಥಿತಿಯಲ್ಲಿದ್ದ ಜಮುನಾ ಯಾವಾಗಲಾದ್ರೊಮ್ಮೆ ಬಾಯಿ ತೆರೆಯುತ್ತಿದ್ಲು. ಸವಿತಾ ಕುಡಿಸುವ ಹಾಲನ್ನು ಪ್ರಾಯಾಸಪಟ್ಟು ನುಂಗ್ತಿದ್ಲು. ಅವಳ ಕಷ್ಟ ನೋಡಲಾರದೆ ಸವಿತಾ ಕಣ್ಣು ಮುಚ್ಚಿ ದೇವರಲ್ಲಿ ಪ್ರಾರ್ಥಿಸುತ್ತಿದ್ಲು. 3ನೆಯ ದಿನ ಸವಿತಾಳ ಕೈಯಲ್ಲಿ ತನ್ನ ಕೈ ಇರಿಸಿಯೇ ಪ್ರಾಣ ಬಿಟ್ಲು. ಸವಿತಾ 10 ನಿಮಿಷ ಕಣ್ಣು ಮುಚ್ಚಿ ನಿಂತುಬಿಟ್ಲು. ಅನಂತು ಬರುವ ವೇಳೆಗೆ ಎಲ್ಲ ಮುಗಿದು ಹೋಗಿತ್ತು. ಇನ್ನು ಅಲ್ಲೊಂದು ಕ್ಷಣ ಸಹ ನಿಲ್ಲುವ ಮನಸ್ಸಾಗಲಿಲ್ಲ ಸವಿತಾಳಿಗೆ. ಎಲ್ಲ ಮುಗೀತಲ್ಲ, ಮನೆಗೆ ಹೋಗೋಣ ನಡಿ. ದಡದಡನೆ ನಡೆದ್ಲು. ಅನಂತ ಅವಳನ್ನು ಹಿಂಬಾಲಿಸಬೇಕಾಯಿತು. ಸವಿತಾ ಹೃದಯದಲ್ಲಿ ಆಗಿಂದಾಗೆ ಕ್ರೋಧದ ಅಲೆಗಳು ಏಳುತ್ತಿತ್ತು. ಆಟೋ ಮಾಡಿ ಸವಿತಾಳನ್ನು ತಮ್ಮ ಮನೆಗೆ ಕರ್ಕೊಂಡು ಬಂದ ಅನಂತ. ನೀರು ಹಾಕ್ಕೊಂಡು ಸವಿತಾ ಮೌನವಾಗಿ ಚಾಪೆಯ ಮೇಲೆ ಕುಳಿತಳು. ಇದೇ ಚಾಪೆ, ಇದೇ ಸ್ಥಳ. ಅವಳ ಕಣ್ಣಲ್ಲಿ ನೀರು ಚಿಮ್ಮಿತು. ದುಃಖ ಹೃದಯವನ್ನು ಈಟಿಯಂತೆ ಇರಿಯುತ್ತಿತ್ತು. ಕಾಫಿ ಕುಡಿ. ಅನಸೂಯಮ್ಮನವರು ಕಾಫಿಯ ಲೋಟವನ್ನು ತಂದು ಮಗಳ ಮುಂದಿರಿಸಿದ್ರು. ಮಗಳ ಮುಖ ಹೌದೋ ಅಲ್ವೋ ಎನ್ನುವಷ್ಟು ಬದಲಾವಣೆ ಹೊಂದಿದ ಹಾಗೆ ಕಾಣಿಸ್ತು. ಅವರಿಗೂ ಜಮುನಾಳ ನೆನಪು ಕಣ್ಣೀರನ್ನು ತರಿಸಿತು. ಅನಂತ ಬಂದು ತಂಗಿಯ ಪಕ್ಕ ಕುಳಿತ. ಅವನ ಹೃದಯವು ನೋವಿನಲ್ಲಿತ್ತು. ಗದ್ಗದ ಕಂಠದಿಂದ ಹೇಳಿದ, ಸವಿತಾ, ಸಮಾಧಾನ ಮಾಡ್ಕೊ. ಯಾರೂ ಸರಿಪಡಿಸಲಾರದ ಅನ್ಯಾಯವಾಗಿ ಹೋಯಿತು. ಪಟಪಟನೆ ಅವನ ಕಣ್ಣಿನಿಂದ ನೀರು ಕೆಳಗೆ ಬಿತ್ತು. ಅಣ್ಣ, ಈ ಅನ್ಯಾಯನ ಹೇಗೆ ಮರೀಲಿ? ತಮ್ಮ ಪಾಶವಿ ಕೃತ್ಯದಿಂದ ಮುಗ್ಧ ಜೀವವನ್ನು ಬಲಿ ಕೊಟ್ಬಿಟ್ರು. ಇದನ್ನು ಹೇಗೆ ಮರೀಲಿ? ಅಣ್ಣನ ತೋಳಲ್ಲಿ ಮುಖ ಅಡಗಿಸಿ ಅತ್ಲು. ನಿನ್ನ ನೋವು ನನಗೆ ಅರ್ಥವಾಗುತ್ತೆ. ನನ್ನ ಹೃದಯದಲ್ಲೇ ಅಗ್ನಿಯ ಜ್ವಾಲೆಗಳು ಹತ್ತಿ ಉರಿಯುತ್ತಿವೆ. ಜೀವನದಲ್ಲಿ ಇವೆಲ್ಲ ಸಾಮಾನ್ಯ ಎನ್ನುವಂತೆ ನಡೆದು ಹೋಗುತ್ತೆ. ಎಷ್ಟೋ ಹೊತ್ತು ಕೂತೆ ಅಳ್ತಿದ್ಲು. ಈ ಸ್ಥಿತಿಯಲ್ಲಿ ಅವಳ ಮನೆ ಕಳುಹಿಸಲು ಅನಂತನ ಮನ ಒಪ್ಪಲಿಲ್ಲ. ತಾಯಿಗೆ ಹೇಳಿ ಶ್ರೀನಿವಾಸ್ ಅಯ್ಯನವರ ಮನೆಗೆ ಹೊರಟ. ಇವನ್ ಬಂದಾಗ ಸಾಂಬ ಒಬ್ಬನೇ ಮನೆಯಲ್ಲಿದ್ದ. ಮೌನವಾಗಿ ಕಾದು ಕುಳಿತ ವೇಣು ಆಸ್ಪತ್ರೆಗೆ ಹೋಗೇ ಹಿಂತಿರುಗಿದ್ದ. ಸೋ ಸಾರಿ. ಸವಿತಾ ಹೇಗಿದ್ದಾಳೆ?
ವೇಣು ಸೋಫಾ ಮೇಲೆ ಕೂರುತ್ತಾ ಕೇಳಿದ. ಅವರ ಸ್ನೇಹ ಎಷ್ಟರ ಮಟ್ಟಿಗಿತ್ತು ಎಂಬುದು ನನಗೀಗ ಅರ್ಥ ಆಗ್ತಾ ಇದೆ. ಅವಳು ಸ್ವಲ್ಪ ಚೇತರಿಸಿಕೊಳ್ಳುವವರೆಗೂ 1-2 ದಿನಗಳು ಅಲ್ಲೇ ಇರಲಿ. ಅವನ ಪ್ರತಿಕ್ರಿಯೆಗಾಗಿ ಕಾದ. ಅವನ ಬಾಯಿಂದ ಏನನ್ನು ಆಡದಿದ್ರೂ ಇದು ಅವನಿಗೆ ಸಮ್ಮತವಲ್ಲವೆಂದು ಅವನ ಮುಖಭಾವವೇ ಸ್ಪಷ್ಟಪಡಿಸ್ತಿತ್ತು. ಅಲ್ಲಿದ್ದಷ್ಟು ಅವಳ ನೋವು ಜಾಸ್ತಿ ಆಗಬಲ್ಲದೆ ವಿನಃ ಕಡಿಮೆ ಆಗಲ್ಲ. ಸಾಧ್ಯವಿಲ್ಲ. ಜವಾಬ್ದಾರಿಯ ನಡುವೆ ಸ್ವಲ್ಪ ಮರೆತು ಗೆಲುವಾದ್ಲು. ನಾಳೆ ಬೆಳಿಗ್ಗೆ ಕರ್ಕೊಂಡು ಬಂದ್ಬಿಡಿ ಅನಂತು. ಅಪ್ಪ ಇಲ್ಲ, ನನ್ನ ಒಬ್ಬನ ಕೈಯಲ್ಲಿ ನಿರ್ವಹಿಸೋಕೆ ಸಾಧ್ಯವೇ ಇಲ್ಲ. ಅಲ್ಲಿದ್ದರೆ ಸುಮ್ಮನೆ ಕೂತು ಅಳ್ತಾಳೆ, ಇಲ್ಲಾದರೆ ಓಡಾಡಿಕೊಂಡು ಮರೆತಂತೆ ಇರ್ತಾಳೆ. ಅನಂತಗೂ ವೇಣು ಮಾತು ಸರಿ ಎನಿಸಿತು. ಸವಿತಾಳನ್ನು ಸಂತೈಸಬಲ್ಲನು ವೇಣು ಮಾತ್ರ. ಆಯಿತು, ಬೆಳಗ್ಗೆ ಕರ್ಕೊಂಡು ಬರ್ತೀನಿ, ಮೆಲ್ಲನೆ ಎದ್ದ. ಅಷ್ಟು ಬೇಗ ಹೋಗಲು ವೇಣು ಬಿಡಲಿಲ್ಲ. ಊಟ ಎಲ್ಲ ಮುಗಿದ ಮೇಲೆಯೇ ಅನಂತು ಮನೆಯಿಂದ ಹೊರಟಿದ್ದು. ಇವನು ಬಂದಾಗ ಸವಿತಾ ಮಲಗಿಬಿಟ್ಟಿದ್ಲು. ತಾಯಿಯ ಕಡೆಗೆ ನೋಡಿದ. ಪ್ರತಿಭೆಯಂತೆ ಕೂತಿದ್ರು. ಅವರ ಮುಖದ ಮೇಲಿನ ಗಂಭೀರ ಅವನಿಗೆ ವಿಚಿತ್ರವೆನಿಸಿತು. ಸವಿತಾ ಊಟ ಮಾಡಿದ್ಲಾ ಇಲ್ಲವೆನ್ನುವಂತೆ ತಲೆ ಆಡಿಸಿದ್ರು. ಅವಳು ಬರೀ ಹೊಟ್ಟೆಯಲ್ಲಿ ಮಲಗೋದು ಅವನಿಗೆ ಸುತಾರಾಮ್ ಇಷ್ಟವಿಲ್ಲ. 3 ದಿನದಿಂದ ಬಲವಂತಕ್ಕೆ ಅಷ್ಟಿಷ್ಟು ತಿಂದರೂ ಹೆಚ್ಚು ಕಡಿಮೆ ಉಪವಾಸವೇ ಇದ್ಲು. ಮಲಗಿದ ಹಾಸಿಯ ಪಕ್ಕದಲ್ಲಿ ಕೂತು, ಸವಿತಾ ಏಳಮ್ಮ, ಬರೀ ಹೊಟ್ಟೆಯಲ್ಲಿ ಮಲಗಬಾರ್ದು. ಕೂದಲಿನ್ನು ಒದ್ದೆಯಾಗಿಯೇ ಇತ್ತು. ಇವಳೆಲ್ಲಿ ಮಲಗಿಬಿಡ್ತಾಳೋ ಎಂದು ಹೆದರಿದ. ಸವಿ ಹೇಳು, ಭುಜ ಹಿಡಿದು ಅಲುಗಾಡಿಸಿದ. ಇಲ್ಲಪ್ಪ, ನನಗೆ ನಿದ್ದೆ ಬರ್ತಾ ಇದೆ, ಮುದುರಿ ಮಲಗಿದ್ಲು. ಏಳಮ್ಮ ಪುಟ್ಟ, ನಾನಿನ್ನೂ ಊಟ ಮಾಡಿಲ್ಲ. ಬಲವಂತದಿಂದ ಎಬ್ಬಿಸಿದ. ತಾಯಿ ಕಳಿಸ್ಕೊಟ್ಟ ಅನ್ನವನ್ನು ತಾನೇ ತಿನ್ನಿಸಿದ. ಪ್ರತಿಯೊಂದು ತುತ್ತನ್ನು ನುಂಗುವಾಗಲೂ ಪ್ರಯಾಸಪಟ್ಟು ನೀರು ಕುಡಿದು ನುಂಗ್ತಿದ್ಲು. ಇನ್ನು ಸಾಕಪ್ಪ, ನನ್ನ ಕೈಯಲ್ಲಿ ಆಗಲ್ಲ, ಸಾಧ್ಯವೇ ಇಲ್ಲವೆನ್ನುವಂತೆ ತಲೆ ಆಡಿಸಿದ್ಲು. ಹೋಗಲಿ, ಹಾಲಾದರೂ ಕುಡಿ. ಅನಸೂಯಮ್ಮ ಮಗಳ ಬಳಿ ಹಾಲಿನ ಲೋಟವನ್ನು ತಂದಿಟ್ರು. ಇವತ್ತು ಹಾಲು ಕುಡಿ ಅಂತೀಯ? ದುಃಖ ಮರುಕಳಿಸಿತು. ಅನಸೂಯಮ್ಮನವರು ಮಾತನಾಡದೆ ಹಾಲಿನ ಲೋಟವನ್ನು ತೆಗೆದುಕೊಂಡು ಹೋಗಿ ಅಡಿಗೆ ಮನೆಯಲ್ಲಿಟ್ಟು ಮುಚ್ಚಿಟ್ರು. 2 ರಾತ್ರಿಯಿಂದ ನಿದ್ದೆ ಬರಲಿಲ್ಲ. ಮತ್ತು ಬಂದವಳಂತೆ ಮಲಗಿ ನಿದ್ರಿಸ್ಬಿಟ್ಲು. ಅನಂತು ಎದ್ದಾಗ ಸವಿತಾ ಎದ್ದಿರಲಿಲ್ಲ. ಹೊದಿಕೆಯನ್ನು ಸರಿ ಮಾಡಿ ಬಚ್ಚಲ್ ಮನೆಯತ್ತ ನಡೆದ. ಸ್ನಾನ ಮುಗಿಸಿ ಪ್ರೆಸ್ಸಿಗೆ ಹೊರಟು ನಿಂತರೂ ಸವಿತಾ ಹೇಳಲಿಲ್ಲ. ಅವನಿಗೆ ಗಾಬರಿಯಾಯಿತು. ಹೊದಿಕೆ ಸರಿಸಿ ಅವಳ ಮೈ ತಲೆ ಮುಟ್ಟಿ ನೋಡ್ದ. ಸ್ವಲ್ಪ ಬಿಸಿ ಇತ್ತು. ಎಚ್ಚರವಿಲ್ಲದವಳಂತೆ ನಿದ್ರಿಸಿದ್ಲು. ಸವಿತಾ, ಸವಿತಾ, ಭುಜ ಹಿಡಿದು ಅಳ್ಳಾಡಿಸಿದ. ಅವಳು ಮುಲಗುಟ್ಟಿದ್ಲೇ ವಿನಃ ಹೂಗುಡ್ಲಿಲ್ಲ. ಅವನ ಕೈ ಕಾಲಿನಲ್ಲಿದ್ದ ಶಕ್ತಿ ಉಡುಗಿ ಹೋಯಿತು. ತಾಯಿಗೆ ಹೇಳಿ ಡಾಕ್ಟರ್ ಶಾಪ್ನತ್ತ ಓಡಿದ. ಡಾಕ್ಟರ್ ಜೊತೆಯಲ್ಲಿ ಬಂದಾಗ ಸವಿತಾ ಯಥಾಸ್ಥಿತಿಯಲ್ಲೇ ಇದ್ಲು. ತೀರಾ ಹತ್ತಿರದಲ್ಲಿನ ಕ್ಲಿನಿಕ್ ಡಾಕ್ಟರ್. ಅವರ ವ್ಯಾಸಂಗದ ಬಗ್ಗೆ ನಿರ್ದಿಷ್ಟತೆ ಇರಲಿಲ್ಲ. ಅಂತೂ ಡಾಕ್ಟರ್ ಎಂದು ಬೋರ್ಡ್ ಹಾಕ್ಕೊಂಡಿದ್ರು. ಯಂತ್ರ ಮಂತ್ರ ಮುಂತಾದವನ್ನು ಕೂಡ ಮಾಡಬಲ್ಲರೆಂಬ ಪ್ರತೀತಿ ಇತ್ತು. ಮಧ್ಯಮ ವರ್ಗದ ಬಡ ಜನರ ಜೊತೆ ಶ್ರೀಮಂತರು ಕೂಡ ಕಾರ್ನಲ್ಲಿ ಬರ್ತಿದ್ರು ಅವರಿಂದ ಚಿಕಿತ್ಸೆ ಪಡೆಯಲು. ಅವರ ಬಗ್ಗೆ ಯಾವ ನಂಬಿಕೆಯೂ ಇಲ್ಲದಿದ್ರೂ ಆತುರಕ್ಕೆ ಸಿಕ್ಕವನೇ ಡಾಕ್ಟರ್ ಎಂದು ಕರೆತಂದಿದ್ದ. ಮೊದಲು ನಾಡಿ ಪರೀಕ್ಷೆಯಿಂದ ಪರೀಕ್ಷೆ ಶುರು ಮಾಡಿದವರು ಸ್ಟೆಟಸ್ಕೋಪ್ನಿಂದ ಪರೀಕ್ಷಿಸಿ ತಲೆ ಆಡಿಸಿದ್ರು ತಿಳಿದವರಂತೆ. ಇದು ಗಾಳಿ ಲಕ್ಷಣ, ಪೂಜೆ ಯಂತ್ರ ಹಾಕಿಸ್ಬೇಕಾಗತ್ತೆ, ಬರೀ ಇಂಜೆಕ್ಷನ್ಗೆ ಬೊಗ್ಗೋದಲ್ಲ. ಅನಸೂಯಮ್ಮನವರು ಭಯದಿಂದ ನಡಗೋದ್ರು. ಮಗಳು ಮನೆಗೆ ಬಂದಾಗಲೇ ಭಯಭೀತರಾಗಿದ್ರು. ಇಂಥದ್ರಲ್ಲೆಲ್ಲ ಅನಂತನಿಗೆ ನಂಬಿಕೆ ಇಲ್ಲ. ಕರೆ ತಂದಿದ್ದೇ ತಪ್ಪಾಯ್ತೆಂದ್ಕೊಂಡ. ಕಾರ್ ನಿಂತ ಸದ್ ಕೇಳಿ ಅನಂತ ಹೊರಗೆ ಬಂದ. ಸವಿತಾಳನ್ನು ನೋಡಿದ ಕೂಡಲೇ ವೇಣು ಹೇಳದಿದ್ರೂ ಅವಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಹೃದಯದ ಬಡಿತ ಜೋರಾಯಿತು. ನೀವು ಸ್ವಲ್ಪ ಕಾರಿನ ಬಾಗಿಲು ತೆರೆಯಿರಿ ಅನಂತು. ಹೊದಿಕೆ ತೆಗೆದು ತನ್ನ ಬಲವಾದ ಬಾಹುಗಳಿಂದ ಅವಳನ್ನು ಎತ್ಕೊಂಡು ಹೋಗಿ ಹಿಂದಿನ ಸೀಟಿನಲ್ಲಿ ಮಲಗಿಸಿದ. ಅನಂತ ಹಿಂದೆ ಹತ್ತಿ ಕುಳಿತ.
ತಂಗಿಯ ತಲೆಯನ್ನು ತನ್ನ ತೊಡೆಯ ಮೇಲಿಟ್ಕೊಂಡ. ಇದೆಲ್ಲ 1-2 ನಿಮಿಷದಲ್ಲಿ ನಡೆದು ಹೋಗಿತ್ತು. ಬಂದಿದ್ದ ಡಾಕ್ಟರ್ ಪೆಚ್ಚಾದ. ಸುಮಾರು 500 ಸಂಪಾದನೆ ಸುಲಭದಲ್ಲಿ ಕೈ ಜಾರಿಗೊಂಡಿತು. ಗೊಣಗುಟ್ಕೊಂಡ ಬಂದ ಫೀಸನ್ನು ಅನಸೂಯಮ್ಮನವರಿಂದ ವಸೂಲು ಮಾಡಿಕೊಂಡೇ ಹೊರಟ. ಅನಸೂಯಮ್ಮ ದಿಕ್ಕು ತೋಚದಂತೆ ಕುಳಿತುಬಿಟ್ರು. ಪೂರ್ಣವಾಗಿ ಆಯಸ್ಸು ತುಂಬಿ ಸಾಯದ ಜಮುನಾ ತಮ್ಮ ಮಗಳನ್ನು ಮೆಟ್ಕೊಂಡಿದ್ದಾಳೆಂದೇ ಅವರ ಹೆದರಿಕೆ. ನರ್ಸಿಂಗ್ ಹೋಮ್ನಲ್ಲಿ ಪರೀಕ್ಷಿಸಿದ ಡಾಕ್ಟರ್ ವಿಷಯವನ್ನೆಲ್ಲ ತಿಳಿದು ಭಯಕ್ಕೆ ಕಾರಣ ಇಲ್ಲ ಎಂದು ಧೈರ್ಯ ಹೇಳಿದರು. ಹೃದಯದ ಮೇಲೆ ಬಿದ್ದ ಮಾನಸಿಕ ಒತ್ತಡದಿಂದ ಹೀಗಾಗಿದೆ. ಎಚ್ಚರ ಮಾಡಿಕೊಳ್ಳಲು ಇಷ್ಟವಿಲ್ಲದ ಸ್ಥಿತಿಯಲ್ಲಿ ಮಲಗಿದ್ದಾಳಷ್ಟೆ. ಕೆಲವೊಮ್ಮೆ ಕೂತು ಗಂಟೆಗಟ್ಟಲೆ ಯೋಚಿಸುತ್ತಿದ್ಲು. ಈ ದೇಶದಲ್ಲಿ ಹೆಣ್ಣು ಧೈರ್ಯವಾಗಿ ಎದ್ದು ನಿಲ್ಲಲಾರಳೇನೋ. ಪಾಶವಿಯ ಕಪಿ ಮುಷ್ಟಿಯಿಂದ ಬಿಡಿಸಿಕೊಂಡು ಹೊರಬರಲು 100 ವರ್ಷಗಳೇ ಬೇಕೇನೋ. ಇದು ಗಂಡಸಿನ ಕ್ರೌರ್ಯ ಮಾತ್ರವಲ್ಲ, ಅದನ್ನು ತ್ಯಜಿಸುವವಳು ಮತ್ತೊಂದು ಹೆಣ್ಣು. ಅವಳ ಸಮಾಧಿಯ ಮೇಲೆ ಇವಳ ಸುಂದರ ಸೌಧ ನಿರ್ಮಿಸುವ ಬಯಕೆ. ಇದರಲ್ಲಿ ಶೋಷಕರಾರು? ಒಂದು ವರ್ಗದ ಹೆಣ್ಣಿನಿಂದ ಮತ್ತೊಂದು ಹೆಣ್ಣಿಗೆ ಶೋಷಣೆ. ಸ್ತ್ರೀಯರ ಗುಣಗಳು ಇಬ್ಬಾಗವಾಗಿವೆ. ಸಹನೆ, ಒಳ್ಳೆತನ, ಸಾಂಸ್ಕೃತಿಕ ಪರಂಪರೆ ಒಂದು ಕಡೆಯಾದರೆ ಅಸೂಯೆ, ದುರಾಸೆ ಮತ್ತೊಂದು ಕಡೆ. ಒಂದು ಹೆಣ್ಣು ಗಂಡಸಿನ ದೌರ್ಬಲ್ಯತೆಯನ್ನು ಉಪಯೋಗಿಸಿಕೊಂಡು ಮತ್ತೊಂದು ಹೆಣ್ಣನ್ನು ತುಳಿತಾಳೆ. ಘೋಷಣೆಗಳು, ಲೇಖನಗಳು, ಚರ್ಚೆಗಳನ್ನು ಬದಿಗಿಟ್ಟು ಸ್ವಜಾತಿಯ ಬಗ್ಗೆ ಅನುಕಂಪನ ಇಟ್ಕೊಂಡ್ರೆ ಹೆಣ್ಣಿನ ಏಳಿಗೆ ತಾನಾಗುತ್ತೆ. ಅವರನ್ನು ಪುರುಷ ಶಕ್ತಿಯೇ ಇಲ್ಲ, ಯಾವ ಶಕ್ತಿಯೂ ಮೆಟ್ಟಲಾರದು. ಅವಳ ಯೋಚನಾ ಸರಣಿ ಎತ್ತೆತ್ತಲು ಸಾಕ್ತಿತ್ತು. ಶ್ರೀನಿವಾಸ್ ಅಯ್ಯನವರು ಮತ್ತೆ 3 ತಿಂಗಳು ತಮ್ಮ ಪ್ರವಾಸವನ್ನು ಮುಂದುವರಿಸಲು ಇಚ್ಛಿಸುವುದಾಗಿ ತಿಳಿಸಿ ಪತ್ರ ಬರೆದು ಮಗ ಸೊಸೆಯ ಸಲಹೆಯನ್ನು ಕೇಳಿದರು. ಕಾಗದ ಕೈಯಲ್ಲಿ ಹಿಡಿದು ಸವಿತಾ ತಲೆಯ ಮೇಲೆ ಕೈ ಹೊತ್ತು ಕುಳಿತುಬಿಟ್ಲು. ಗಂಭೀರ ವಾತಾವರಣದಿಂದ ಬೇಸತ್ತು ಹೋಗಿದ್ರು. ಮೊದಲಿನ ಹಾಗೆ ಮನೆಯಲ್ಲಿ ಜೀವ ಸಂಚಾರವಾಗಬೇಕಾದ್ರೆ ಅವರು ಬರಲೇಬೇಕಾಗಿತ್ತು. ಅಂದು ವೇಣು ಮನೆಗೆ ಬಂದಾಗ ರಾತ್ರಿ ಆಗಿತ್ತು. ಇಂಜಿನಿಯರ್ಸ್ ಬಂದಿದ್ದರಿಂದ ಕಟ್ಟಿ ಮುಗಿಸಿದ ಹಾಸ್ಟೆಲ್ನ ಸಂಪೂರ್ಣ ಅಳತೆಯಾಗಬೇಕಾಗಿತ್ತು. ಮಾತುಗಾರನಾದ ಅವನೇ ಮಾತನಾಡಿ ಬೇಸತ್ತು ಹೋಗಿದ್ದ. ಸೋಫಾ ಮೇಲೆ ಕೂತ ತಲೆಯನ್ನು ಹಿಂದಕ್ಕೆ ಚಾಚಿದ. ಮೈ ಮುರಿದು ಶೂ ಕಳಚಿ ಅದರ ಸ್ಥಾನಕ್ಕೆ ಸೇರಿಸಿದ. ಅಪ್ಪನಿಂದ ಏನಾದರೂ ಪತ್ರ ಬಂತ ಕೇಳ್ದ. ಕವರನ್ನು ತಂದು ಅವನ ಮುಂದಿಟ್ಲು. ಮನಸ್ಸಿನಲ್ಲೇ ಓದ್ಕೊಂಡ. ಎದ್ದವನೇ ರೆಕಾರ್ಡ್ ಪ್ಲೇಯರ್ನನ್ನು ಹಚ್ಚಿದ. ಕಿವಿಯನ್ನು ಮುಚ್ಕೊಳ್ಬೇಕು ಎನಿಸಿತು. ಅವನಿಗೆ ಇದೊಂದು ಹಾಬಿ. ಹಾಲ್ನಲ್ಲಿದ್ದ ರೆಕಾರ್ಡ್ ಪ್ಲೇಯರ್ನನ್ನು ಹಚ್ಚಿ ಕೋಣೆಯಲ್ಲಿ ಕೂರೋದು, ಇಲ್ಲ ಕಾಂಪೌಂಡ್ನಲ್ಲಿ ಹೋಗಿ ನಿಲ್ಲೋದು. ಮನೆಯಲ್ಲಿ ಇದ್ದವರ ಕಿವಿಗಳ ಗತಿ ಗೋವಿಂದ. ಬೇಸರದ ತೀಕ್ಷ್ಣತೆ ಸವಿತಾಳ ಮುಖಭಾವದಲ್ಲಿ ವ್ಯಕ್ತವಾಯಿತು. 2 ಕೈಯಲ್ಲೂ ಕಿವಿಗಳನ್ನು ಮುಚ್ಚಿಕೊಂಡು ರೆಕಾರ್ಡ್ ಪ್ಲೇಯರ್ನನ್ನು ಆರಿಸ್ಬಿಟ್ಲು. ಇನ್ನೊಂದು ಕ್ಷಣವೂ ಅದನ್ನು ಕೇಳಲು ಅವಳಿಂದಾಗಲಿಲ್ಲ. ಸವಿತಾ ಕೋಪದಿಂದ ಕೂಗಿದ. ಯಾಕೆ ಎನ್ನುವಂತೆ ನೋಡಿದ್ಲು. ನಿಮಗೆ ಇಷ್ಟ ಇರೋದನ್ನು ಮಾಡೋಕ್ಕೆ ಹಕ್ಕು ನಿಮಗಿರುವಾಗ ಬೇಡವಾದುದನ್ನು ತಡೆಯಲು ನಮಗೂ ಹಕ್ಕಿದೆ ಎಂಬ ಭಾವ ಅವಳ ಮುಖದಲ್ಲಿ ವ್ಯಕ್ತವಾಗ್ತಿತ್ತು. ಕೋಪಕ್ಕೆ ಬದಲಾಗಿ ಬೆರಗಿನಿಂದ ಅವಳ ಮುಖ ನೋಡಿದ. ಗಂಭೀರ ಭಾವದಲ್ಲಿ ಹೆಚ್ಚು ಆಕರ್ಷಕಳಾಗಿ ಕಂಡಳು. ಮುಖದಲ್ಲಿ ಮಾಧುರ್ಯತೆ ಹುಕ್ಕಿದ್ದು ಸ್ಪಷ್ಟವಾಗೋದು ಅವನಿಗೆ ಬೇಕಿರಲಿಲ್ಲ. ಕೋಣೆಗೆ ಹೊರಟುಬಿಟ್ಟ. ಸಾಂಬಾ ಬಂದು ಸವಿತಾಳ ಮುಂದೆ ಹಲ್ಕಿರಿದು ನಿಂತ. ಅವಳಿಗೆ ನಗು ಹುಕ್ಕಿ ಬಂತು. ಸಿನಿಮಾಗೆ ಹೋಗಬೇಕಾದ ದಿನಗಳೆಲ್ಲ ಇದೇ ರೀತಿಯ ಭಂಗಿ. 5 ರೂಪಾಯಿ ತಂದು ಅವನ ಕೈಯಲ್ಲಿಟ್ಲು. ಅಮ್ಮ ಬರ್ತೀನಿ. ಇನ್ನು ಏನು ಹೇಳಲು ಮುಂದಾದ. ನಿನ್ನ ಪಂಚಾಯಿತಿ ಬೇಕಿಲ್ಲ. ಸಿನಿಮಾ ಮುಗಿದ ಕೂಡಲೇ ಮನೆಗೆ ಬಾ ಎಚ್ಚರಿಕೆ ನೀಡಿ ಕಳಿಸಿದ್ಲು. ಬೆಳಗಿನಿಂದ ಕೆಲಸ ಮಾಡ್ತಾನೆ. ಪಾಪದ ಹುಡುಗ. ಅವನಿಗೆ ಸಿಗೋ ಈ ಅಲ್ಪ ಮನೋರಂಜನೆಯಿಂದಲೂ ಅವನನ್ನು ಯಾಕೆ ದೂರ ಮಾಡಲಿ? ಸಾಂಬಾ ಕೋಣೆಯಿಂದಲೇ ಕೂಗಿದ ವೇಣು. ಅವನು ಫಿಲಮ್ಗೋದ.
ಇವತ್ತೇ ಕಡೆ ಆಟ ಅಂತ ಹಲ್ಗಿಂಚಿದ. ತಟ್ಟನೆ ವೇಣು ಮೊಗದ ಮೇಲೆ ಮೋಡಗಳು ಸುಳಿದವು. ಹಾಳಾದವನಿಗೆ ಎಷ್ಟು ಅಹಂಕಾರ! ಒಂದೇ ಒಂದು ಸಲ ಅನುಭವಿಸಲೇ ಎದ್ಕೊಂಡು ಹಲ್ ಕಡಿದ. ಜಯಂತಿ ಅವರ ಮನೆಯ ಆಳಿನ ಕೈಯಲ್ಲಿ ಒಂದು ಚೀಟಿ ಕೊಟ್ಟು ಕಳುಹಿಸಿದ್ಲು, ವೇಣುಗಾಗಿ. ವೇಣು ಇಲ್ಲವೆಂದಾಗ ಕೊಡಲು ಅನುಮಾನಿಸಿ ಕಡೆಗೆ ಸಾಂಬಾನ ಕೈಗೆ ಕೊಟ್ಟು ಹೋಗಿದ. ಪುಸ್ತಕದ ಮಧ್ಯೆ ಸಿಕ್ಕಿಸಿದ ಪತ್ರವನ್ನು ಕೊಂಡೊಯ್ದು ವೇಣು ಮುಂದಿಟ್ಟ. ಜಯಂತಿ ಅವರ ಮನೆಯ ಆಳು ತಂದುಕೊಟ್ಟು ಹೋಗಿದ್ದ. ಅವಳ ಮನಸ್ಸಿನಲ್ಲಿ ಯಾವ ಗೊಂದಲವೂ ಇದ್ದ ಹಾಗೆ ಕಾಣಲಿಲ್ಲ. ಕವರನ್ನು ಬಿಡಿಸಿ ಚೀಟಿಯನ್ನು ಹೊರತೆಗೆದು ಮನಸ್ಸಿನಲ್ಲೇ ಓದ್ಕೊಂಡ. ಅವನ ಮುಖದ ಮೇಲೆ ಮುಗುಳ್ನಗೆ ಅರಳಿತು. ಸವಿತಾ ಹೊರಗೆ ಬಂದಳು. ಜಮುನಾಳ ಸಾವು ಅವಳಿಗೆ ಬುದ್ಧಿಯನ್ನು ಕಲಿಸಿತು. ಹೆಣ್ಣಿಗೆ ಕಣ್ಣೀರು, ಆತ್ಮಹತ್ಯೆಯನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ಎಂಬ ಮಾತನ್ನು ಸುಳ್ಳಾಗಿಸಲು ಪಣ ತೊಟ್ಟಿದ್ಲು. ತಮ್ಮಿಬ್ಬರ ನಡುವೆ ಮನಸ್ತಾಪ ಉಂಟೆಂದು ಡೈವರ್ಸ್ಗೆ ಪ್ರಯತ್ನಿಸಬಹುದು. ಸಾಧ್ಯವಾದಷ್ಟು ಹೋರಾಡೋದು, ಚೆನ್ನಾಗಿ ಬಾಳ್ಬಲ್ಲೆ ಎಂಬ ರುಜುವಾತು ಮಾಡಿಕೊಡೋದು. ಇತ್ತೀಚೆಗೆ ಪ್ರತಿಯೊಂದು ಪೇಪರ್ನಲ್ಲೂ ವಾಂಟೆಡ್ ಕಾಲಮ್ಗಳನ್ನು ನೋಡ್ತಿದ್ಲು. ಹೆಣ್ಣು ಮೊದಲು ಆರ್ಥಿಕವಾಗಿ ಸ್ವಾವಲಂಬಿಯಾಗೋದು ಅವಶ್ಯ ಎನಿಸಿತು. ಒಂದೆರಡಕ್ಕೆ ಅರ್ಜಿ ಫಾರ್ಮ್ ತುಂಬಿ ಕಳಿಸಿದ್ಲು. ಇಂಟರ್ವ್ಯೂಗಾಗಿ ಕಾಯುತ್ತಲೂ ಇದ್ಲು. ಒಂದೆರಡು ಸಲ ಅನಂತ ನೋಡಿ ತಮಾಷೆ ಮಾಡಿದ. ಇರೋ ಹಣ ಸಾಲದು ಅಂತ ಉದ್ಯೋಗ ಅನ್ವೇಷಣೆಯು. ಮನೆಯಲ್ಲಿ ಕೂತು ಬೇಸರ, ಏನಾದರೂ ಚೇಂಜ್ ಇರಲಿ ಅಂತ ಅಷ್ಟೇ ಎಂದು ಜಾರ್ಕೊಂಡ್ಳು. ಹತಾಟನೆ ಸಿಡಿದು ಆಘಾತ ಆಗುವ ಮುನ್ನ ರಕ್ಷಣೆಗಾಗಿ ಸಿದ್ಧತೆಗಳು. ಹೆಣ್ಣು ಸ್ವಾವಲಂಬಿಯಾಗಿ ಬಾಳಲು ಇಷ್ಟೆಲ್ಲ ಅವಶ್ಯಕ. ಬ್ಯಾಂಕ್ನಲ್ಲಿ ಇಂಟರ್ವ್ಯೂಗೆ ಕರೆದಿದ್ರು. ಕ್ಲರ್ಕ್ಗಳ ನೇಮಕಾತಿಯ ಬಗ್ಗೆ ಇಂಟರ್ವ್ಯೂ ಕಾರ್ಡ್ ಅವಳ ಕೈ ಸೇರಿದಾಗ ಸವಿತಾಳಿಗೆ ಒಂದು ರೀತಿಯ ಸಂತೋಷವಾಯಿತು. ಇಂಟರ್ವ್ಯೂಗೆ ಹೋಗಿಯೇ ಬರಬೇಕೆಂದು ತೀರ್ಮಾನಿಸಿಕೊಂಡ್ಳು. ಯಾರಿಗೆ ಹೇಳೋದು ಅವಳಿಗೆ ಬೇಕಾಗಿರಲಿಲ್ಲ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಎದುರಿಸೋದು ಮೂರ್ಖತನ ಎಂದುಕೊಂಡಿದ್ಲು. ಆಯ್ಕೆಯಾದರೆ ತಿಳಿದೇ ತಿಳಿಯುತ್ತೆ ಎಂದು ಸುಮ್ಮನಾಗಿದ್ಲು. ಅಂದು ಇಂಟರ್ವ್ಯೂ 11 ಗಂಟೆಗಿತ್ತು. ರೆಡಿಯಾಗಿ ಸಾಂಬಾನಿಗೆ ಹೋಗಿ ಬರುವ ವಿಷಯ ತಿಳಿಸಿ ಮನೆ ಕಡೆ ಜೋಪಾನ ಎಂದು ಹೇಳಿ ಹೊರಟ್ಲು. ಒಂದಿಬ್ಬರು ಸಹಪಾಠಿಗಳು ಸಹ ಇಂಟರ್ವ್ಯೂಗೆ ಬಂದಿದ್ದರು. ಹಳೆಯದನ್ನೆಲ್ಲ ಮೆಲುಕು ಹಾಕಿದ್ರು. ನೀವು MScಗೆ ಹೋಗಬೇಕಿತ್ತು. ಲೆಡ್ಜರ್ನಲ್ಲಿ ಕೊಳೆಯೋಕ್ಕೆ ಯಾಕೆ ಪ್ರಯತ್ನ ಮಾಡ್ತೀರಿ ಎಂದ ರಮೇಶ್ ಬಾಬು. ಯೂನಿವರ್ಸಿಟಿಯಲ್ಲಿ ಕ್ಲಾಸ್ ತೆಗೆದುಕೊಂಡು ಪಾಸಾಗಿದ್ದ. ಸಪೂರವಾದ ಶರೀರದ ಗಡ್ಡ ಬೆಳೆಸಿ ಬುದ್ಧಿಜೀವಿಯಂತೆ ಕಾಣಲು ಪ್ರಯತ್ನಿಸುತ್ತಿರುವ ರಾಮಕೃಷ್ಣ. ಇನ್ನು ನಾವೆಲ್ಲ ಸೌಟ್ ಹಿಡಿದು ಮನೆಯಲ್ಲಿರೋದೇ ವಾಸಿ. ಲೇಡೀಸ್ಗೆ ಸಿಕ್ಕಿದಷ್ಟು ಸುಲಭವಾಗಿ ನಮಗೆ ಸಿಗೋಲ್ಲ. ಚೇಷ್ಟೆ ಮಾಡಿದ. ಅಲ್ಲಿದ್ದ ಒಂದೆರಡು ಹೆಣ್ಗಳು ತಿರುಗಿ ಬಿದ್ದಾಗ ಸುಸ್ತಾದ. ಪರೀಕ್ಷೆಯಲ್ಲಿ ಬಹಳ ಚೆನ್ನಾಗಿಯೇ ಮಾಡಿದ್ಲು. ಆ ಉತ್ಸಾಹದಲ್ಲಿ ಸುರಿಯುತ್ತಿದ್ದ ಮಳೆಯನ್ನೇ ಮರೆತಳು. ಗಂಟೆ 5 ಆಗಿದ್ರೂ ಕತ್ತಲು ಮುಸುಕಿತ್ತು. ಮಿಂಚು, ಗುಡುಗು, ಮಳೆಯ ಆರ್ಭಟ ಅತಿಯಾಗಿತ್ತು. ರಸ್ತೆಗಳಲ್ಲೆಲ್ಲ ನೀರು ಹರಿಯುತ್ತಿತ್ತು. ಹೆಂಗಪ್ಪ ಮನೆ ಸೇರೋದು ದಿಗಿಲುಗೊಂಡ್ಳು. ಈ ವೇಳೆಯಲ್ಲಿ ಹೊರ ಹೋಗೋದೇ ಪ್ರಯಾಸ ಎನಿಸಿತು. ಅನಂತನಾದರೂ ಕರೆ ತರಬೇಕಾಗಿತ್ತು ಎಂದುಕೊಂಡಾಗ, ನೀನು ಹೆಣ್ಣು, ಈಗಲಾದರೂ ಜ್ಞಾಪಕ ಬಂತ ಎಂದು ವಿವೇಕ ಚುಚ್ಚಿ ನುಡಿಯಿತು. ಕೊಡೆ ಹಿಡಿದು ಕೂಡ ಮಳೆಯಲ್ಲಿ ಹೋಗಲು ಸಾಧ್ಯವಿರಲಿಲ್ಲ. ಭಯಂಕರ ಮಳೆ ಎನಿಸಿತು. ಎಲ್ಲರಿಗೂ ಮನೆಗೆ ಹೋಗಿ ಸೇರಲು ಕಾತುರ. ಗಂಭೀರ ಸ್ವಭಾವದ ರಮೇಶ್ ಬಾಬು ಸವಿತಾಳ ಕಡೆ ನೋಡಿದ. ಮದುವೆಯಾದ ಹೆಣ್ಣು. ಸ್ವಲ್ಪ ವಿವಾದವಿದ್ರೂ ಅವಳ ವೈವಾಹಿಕ ಜೀವನ ಪತನ. ಸವಿತಾ, ನಾನು ನಿಮ್ಮ ಮನೆಯಿಂದ ಮುಂದಕ್ಕೆ ಹೋಗಬೇಕು. ನಿಮ್ಮನ್ನು ಅಲ್ಲಿ ಇಳಿಸಿ ಮುಂದಕ್ಕೆ ಹೋಗ್ತೀನಿ, ಬರ್ತೀರಾ? ಸವಿತಾ ಸರಿ ಎನ್ನುವಂತೆ ತಲೆ ಆಡಿಸಿದ್ಲು. ರಮೇಶ್ ಬಾಬು ಸಭ್ಯ ವ್ಯಕ್ತಿ ಎಂದು ಅವಳಿಗೆ ಗೊತ್ತುಂಟು. ಪೂರ್ಣ ಕತ್ತಲಾಗುವ ಮುನ್ನ ಮನೆ ಸೇರಬೇಕಾಗಿತ್ತು. ಬೆಳಗಿನ ಧೈರ್ಯ ಕುಸಿದಂತಾಗಿತ್ತು. ಅವರಿಗೆ ತಿಳಿಸದೆ ಬಂದು ತಪ್ಪು ಮಾಡಿದೆ ಅಂದ್ಕೊಂಡ್ಳು. ರಮೇಶ್ ಬಾಬು ಸುರಿಯುತ್ತಿರುವ ಮಳೆಯಲ್ಲಿಯೇ ಓಡಿ ಹೋದ. ನಿಮಿಷಗಳು ಗಂಟೆಗಳಾದವು. ಸವಿತಾಳ ಪಾಲಿಗೆ ಮಳೆ ನಿಲ್ಲೋದಿಲ್ಲ ಎಂದು ಜನರು ಅರಿತ್ರೇನೋ. ಮಳೆಯಲ್ಲಿಯೇ ನೆನೆಯುತ್ತಾ ಸ್ನೇಹಿತರ
ಕೊಡೆಗಳಲ್ಲಿಯೇ ಆಟೋ ಬಸ್ಸಿಗಾಗಿಯೇ ಓಡಿದ್ರು. ಅಷ್ಟಿಷ್ಟು ಜನ ಕರಗಿದಂತಾಯಿತು. ಸವಿತಾಳ ಎದೆ ಬಡಿತ ಜೋರಾಯಿತು. ಇಂಟರ್ವ್ಯೂಗಾಗಿ ಬಂದಿದ್ದು ಒಂದೆರಡು ಯುವಕರು ನಿಯೋಜನೆಯಿಂದ ನಗುತ್ತಾ ಮಾತನಾಡ್ತಿದ್ರು. ಅವರೇನು ಸವಿತಾಳಂತೆ ಭಯಪಟ್ಟಿರಲಿಲ್ಲ. ಈ ದೌರ್ಬಲ್ಯ ಭಯ ಹೆಣ್ಣಿಗೆ ಪ್ರಕೃತಿಯ ಶಾಪವೇನೋ. ಅಲ್ಲಿ ಬಂದು ನಿಂತ ಆಟೋದಲ್ಲಿ ಕುಳಿತ ರಮೇಶ್ ಬಾಬು ಬನ್ನಿ ಎಂದು ಕೂಗ್ಕೊಂಡ. ನೆನೆಯುತ್ತಲೇ ಓಡಿ ಆಟೋ ಹತ್ತಿದ್ಲು. ಅರ್ಧ ಉಡುಪು ಒದ್ದೆ ಆಗಿತ್ತು. ನೀವು ಇಂಟರ್ವ್ಯೂಗೆ ಬಂದಿದ್ದು ನೋಡಿ ಆಶ್ಚರ್ಯವಾಯಿತು. ದೊಡ್ಡ ಕಾಂಟ್ರಾಕ್ಟರ್ ಮಡದಿ, ನಿಮಗ್ಯಾಕೆ ದುಡಿಯುವ ಕರ್ಮ? ವಿಸ್ಮಯದಿಂದ ಅವನೊಡೆ ನೋಡಿದ್ಲು. ಆರ್ಥಿಕ ಮುಂಗಟ್ಟು ಎದುರಿಸುತ್ತಿರುವ ಕುಟುಂಬಗಳಿಗಂತೂ ಹೆಣ್ಣಿನ ಸಂಪಾದನೆ ಅವಶ್ಯಕ. ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ನಿಮಗೆ ಕೆಲಸದ ಅವಶ್ಯಕತೆ ಇಲ್ಲ. ಚಳಿಯಿಂದ ತುಟಿಗಳು ನಡುಗುತ್ತಿದ್ದವು. ಮಾತನಾಡಲೇ ಕಷ್ಟವಾಯಿತು. ಪೂರ್ತಿ ನೆನೆದಿದ್ದ ರಮೇಶ್ ಬಾಬು ಆರಾಮವಾಗಿ ಕೂತು ಕರ್ಚಿಫ್ನಿಂದ ಮುಖ ತಲೆ ಒರೆಸುತ್ತಿದ್ದ. ಗಂಡು ದೇಹಕ್ಕೆ ಈ ಸಮತೋಲನ ಪ್ರತ್ಯೇಕ ಉಡುಗೊರೆಯೇ? ಆಟೋ ನಿಂತಿತು. ಸವಿತಾ ಇಳಿಯುವ ಮುನ್ನ ವ್ಯಾನಿಟಿ ಬ್ಯಾಗಿ ಕೈ ಹಾಕಿದ್ಲು. ರಮೇಶ್ ಬಾಬು ತಡೆಯುತ್ತಾ, ಇರಲಿ, ನಿಮ್ಮ ಮನೆಗೊಮ್ಮೆ ನಾನೇ ಬಂದು ಇದರ ಬದಲು ಕಾಫಿ ತಿಂಡಿ ಗಿಟ್ಟಿಸ್ತೀನಿ. ಇಳಿಯಲು ಮುಂದಾದ ಸವಿತಾಳ ಕೈ ಹಿಡಿದು, ಸಿಸ್ಟರ್, ಇಂತಹ ವಾತಾವರಣದಲ್ಲಿ ಯಾವ ಗಂಡಿನ ಜೊತೆಯಲ್ಲೂ ಒಬ್ಬಂಟಿಗಳಾಗಿ ಹೋಗುವ ಸಾಹಸ ಮಾಡಬೇಡಿ. ಕೈ ಬಿಟ್ಟು ಗುಡ್ ಈವ್ನಿಂಗ್ ಎಂದ. ಆಟೋ ಶಬ್ದ ಮಾಡುತ್ತಾ ಮುಂದೆ ಹೊರಟುಬಿಡ್ತು. ಪೂರ್ತಿ ತೊಯ್ದು ಹೋದ್ಲು. ಕಾಂಪೌಂಡಿನೊಳಗೆ ಹೋಗುವ ವೇಳೆಗೆ ವೇಣು ವರಾಂಡದಲ್ಲೇ ಕುಳಿತು ರೋಡಿನ ಕಡೆ ನೋಡ್ತಿದ್ದ. ಅವನ ಮುಖ ಭಯಗ್ರಸ್ತವಾಗಿತ್ತು. ಸವಿತಾಳನ್ನು ನೋಡಿ ಕೂಡಲೇ ಅವನ ಕಣ್ಗಳು ಕೆಂಡಗಳನ್ನು ಉಗುಳಿದವು. ಆ ಅವಾಂತರದಲ್ಲಿ ಅಲ್ಲಿ ನಿಲ್ಲಲಾರದೆ ಕೋಣೆಗೆ ಹೋಗಿ ಬಟ್ಟೆ ಬದಲಾಯಿಸಿದ್ಲು. ಟವಲ್ನಿಂದ ಒದ್ದೆಯ ಕೂದಲನ್ನು ಒರೆಸಿದ್ಲು. ಸಾಂಬ ತಂದಿಟ್ಟ ಕಾಫಿಯನ್ನು ಕುಡಿದ್ಲು. ಭಯ ಅವಳನ್ನು ಆವರಿಸಿತು. ತಪ್ಪು ಮಾಡಿರಲಿಲ್ಲ, ಆದರೂ ಈ ಕಂಪನವ್ಯಾಕೆ? ಗಂಡಿಗೆ ಹೆದರಬೇಕು ಎನ್ನೋದು ದೈವ ನಿಯಮವ? ಗಂಡಸರು ಹೇರಿದ ಒತ್ತಾಯದ ಸರಪಳಿಯ? ವೇಣು ಬಂದು ಎದುರು ನಿಂತಾಗ ತಲೆ ತಗ್ಗಿಸುವಂತಾಯಿತು. ಹೀಗೇಕೆ? ಹೇಗೂ ಡೈವರ್ಸ್ ಪಡೆದು ಮದುವೆ ಆಗುವವರು. ಇವರಿಗೆ ಯಾರು ಕೊಟ್ಟರು ತನ್ನ ಮೇಲೆ ಅಧಿಕಾರ? ಇವನ್ನೆಲ್ಲ ನಿನ್ನ ಮ್ಯಾಥ್ಸ್ ಎಂದು ತಿಳಿದು ಮೋಸ ಹೋಗಬೇಡ. ಯಾರು ಬಗೆಹರಿಸಲಾರದಂಥ ಜಿಗುಪ್ಸೆ. ಎಲ್ಲಿಗೆ ಹೋಗಿದ್ದು? ತಲೆ ಎತ್ತಿ ಗಂಡನ ಕಡೆ ನೋಡುವುದು ಅವಳಿಗೆ ಪ್ರಯಾಸವಾಗಿ ಕಂಡಿತು. ಹೆಣ್ಗಳಿಗೆಲ್ಲ ತಲೆ ತಗ್ಗಿಸಿಯೇ ಅಭ್ಯಾಸ ರೂಢಿಗತವಾಗಿ ಬಂದಿದ್ದು. ಮತ್ತೆ ಕೇಳಲಿಲ್ಲ ವೇಣು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.